ಒಂದು 3 ನಿಮಿಷ ಮುಂಚೆ ಆ ಜಾಗವನ್ನು ನಾವು ಬಿಟ್ಟಿದ್ವಿ. ಅದಕ್ಕೆ ಮುಂಚೆ ಶಿವಮೊಗ್ಗದ ಮಂಜುನಾಥ್ ಅವರು ನಮಗೆ ಎದುರುಗಡೆ ಸಿಕ್ಕದು. ಅವರು ಕನ್ನಡದಲ್ಲಿ ಮಾತಾಡ್ತಿದ್ರು. ಸೊ ಎಲ್ಲ ಹಿಂದಿ ಮಾತಾಡುವಾಗ ಕನ್ನಡದಲ್ಲಿ ಯಾರೋ ಒಬ್ರು ಮಾತಾಡಿದಾಗ ಖುಷಿಯಾಗುತ್ತೆ, ಒಬ್ಬ ಕನ್ನಡಿಗನಿಗೆ ಖುಷಿಯಾಗತ್ತೆ. ಆ ಖುಷಿಯಾದಾಗ ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದೆ. ಅವರು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್ ಅಂತ ಹೇಳಿದ್ರು. ಹೆಸರು ಕೇಳಿದೆ, ಮಂಜುನಾಥ್ ಸರ್ ಅಂತ ಹೇಳಿದ್ರು. ನಾನು ನನ್ನ ಹೆಸರು ಹೇಳಿದೆ. ನೀವೆಲ್ಲಿಂದ ಅಂತಂದ್ರು, ನಾನು ಹಾಸನಿಂದ ಬಂದಿದ್ದೀನಿ ಅಂತ ಹೇಳಿದ್ರು. ಮಂಜುನಾಥ್ ಅವರು ಒಳಗಡೆ ಎಂಟ್ರಾದರು. ಆ ಜಾಗಕ್ಕೆ, ಆ ಸ್ಪಾಟ್ಗೆ ಅವರು ಮಂಜುನಾಥ್ ಅವರು ಎಂಟ್ರಾದರು. ನಾವು ಆ ಜಾಗದಿಂದ ನಾವು ಎಕ್ಸಿಟ್ ಆಗಿ ಹೊರಗಡೆ ಬಂದ್ವಿ. ಮಂಜುನಾಥ್ ಅವ್ರನ್ನ ಟೆರರಿಸ್ಟು ಶೂಟ್ ಮಾಡಿದ್ದಾರೆ ಅಂತ ನನಗೆ, ನಾನು ನಮ್ಮೂರಿಗೆ ಬಂದು ನಮ್ಮನೆ ಟಿ ವಿ ಆನ್ ಮಾಡಿದಾಗಲೇ ಗೊತ್ತಾಗಿದ್ದು ಮಂಜುನಾಥ್ ಅವ್ರನ್ನ ಶೂಟ್ ಮಾಡಿದ್ದಾರೆ ಅಂತ. ಅವಾಗ ನಾನು ನಿಜವಾಗ್ಲೂ ದಿಗ್ಭ್ರಮೆಗೆ ಒಳಗಾಗೋದೆ. ಆಗಿನೂ ಮಾತಾಡ್ಸಿದ್ನಲ್ಲಪ್ಪ ಈ ವ್ಯಕ್ತಿನ, ಅವನ ಮಗನ್ನ, ಅವ್ರ ಮನೆಯವ್ರ ಜೊತೆ ಏನು ಮಾತಾಡಲ್ಲ, ಸ್ವಲ್ಪ ದೂರದಲ್ಲಿದ್ದರು ಅವರು. ಹಾಗಾಗಿ ಇವರಿಬ್ಬರನ್ನು ನಾನು ಮಾತಾಡ್ಸಿದ್ನಲ್ಲಪ್ಪ, ಇವತ್ತಿಲ್ವಲ್ಲಪ್ಪ ಇವರು ಅಂತ ನಿಜವಾಗ್ಲೂ ಅತೀವವಾದಂಥ ದುಃಖ ನಮ್ಮನಿಗೆ ಆವರಿಸ್ಕೊಂಡಿತ್ತು ಸರ್. ಈಗ ಆ ಘಟನೆ ನಡೆದಾಗ ಅಲ್ಲಿ ವಾತಾವರಣ ಯಾವ ಥರ ಚೇಂಜ್ ಆಯಿತು ನಿಮಗೆ ಅಂತ? ಅಲ್ಲಿ ಘಟನೆ ನಡೆದಾಗ ಸೆಕ್ಯೂರಿಟಿ ತುಂಬ ಕಮ್ಮಿ ಇತ್ತು. ಅಲ್ಲಿ ಎದುರುಗಡೆ ದೊಡ್ಡದೊಂದು ಬೆಟ್ಟ ಇತ್ತು. ಬೆಟ್ಟದ ಮೇಲೆ ಐಸ್ ಇತ್ತು. ಐಸನ್ನು ಹತ್ತಕ್ಕೆ ಹೋಗೋಕ್ಕೆ ಅಲ್ಲಿ ಸ್ಥಳೀಕರು ಕೋಲ್ಗಳು, ಇದು ಶೂಗಳು ಅದನ್ನೆಲ್ಲ ಮಾರ್ತಾಯಿದ್ರು. ಆ ಬೆಟ್ಟಕ್ಕೆ ಹತ್ತಕ್ಕೆ ಹೋಗೋಕ್ಕೆ ಜಾಗ ಬರೀ 3 ಅಡಿಯಿಂದ 4 ಅಡಿ ಅಷ್ಟೇ ಜಾಗ ಇತ್ತು. ಅಲ್ಲೇನಾದರೂ ಇವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದರೆ ಸ್ಥಿತಿಗಳಿತ್ತು. ಅಲ್ಲಿ ಸೆಕ್ಯೂರಿಟಿ ತುಂಬ ಕಮ್ಮಿ ಇತ್ತು. ಬಹುಶಃ ಏನಾರು ಆ ಟೈಮಲ್ಲಿ ಅದೇ ಜಾಗದಲ್ಲಿ ಮಾಡಿದ್ರೆ ಜಾಸ್ತಿ ಜನ ನಿಜವಾಗ್ಲೂ ಜಾಸ್ತಿ ಜನ ಮೋಸ್ಟ್ಲಿ ಅವರ ಮರಣಕ್ಕೆ ಈಡಾಗ್ತಿದ್ರು ಅಂತ ನಂಗೆ ಅನ್ಸುತ್ತೆ. ಬಟ್ ಅವ್ರಿಗೆ ಅಲ್ಲಿ ಇರೋರು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ಆ ಜಾಗದಲ್ಲಿ ಅವರು ಅಟೆಂಡ್ ಮಾಡಲಿಲ್ಲ. ಯಾವ ಮತದವರು ಯಾರು ಏನು, ಅವರು ಸ್ಥಳೀಯರ ಅಥವಾ ಬೇರೆಯಿಂದ ಬಂದಿರೋರ, ಅವರು ಬೇರೆ ಮತಾಂತರ ಯಾರು ಅಂತ ಡಿಸೈಡ್ ಮಾಡೋಕ್ಕಾಗದೇ ಇರೋದ್ರಿಂದ ಎಲ್ಲಿ ಡಿಸೈಡ್ ಮಾಡ್ಬೋದು ಅನ್ನೋ ಪ್ಲೇಸು, ಅಂದರೆ ಅಗಲವಾದಂಥ ದೊಡ್ಡದಾದಂಥ ಹೋಟೆಲ್ ಮುಂಭಾಗವನ್ನು ಅವ್ರು ಆಯ್ಕೊಂಡಿದ್ದಾರೆ ಅಂತ ನನ್ನ ಅನ್ಸುತ್ತೆ. ಬಹುಶಃ ಸಾಮೂಹಿಕವಾಗಿ ಅವರು ಹತ್ಯೆ ಮಾಡೋ ಉದ್ದೇಶ ಇದ್ದಿದ್ರೆ ಅಲ್ಲೇ ಅಟ್ಯಾಕ್ ಮಾಡ್ತಾರೆ. ಹೌದು, ಸಾಮೂಹಿಕವಾಗಿ ಪ್ರತಿಯೊಂದು ಧರ್ಮವನ್ನು ಹುಡುಕ್ತಲೇ ಅವರು ಮಾಡಬೇಕು ಅಂದಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಜಾಗದವ್ರು ಅಟ್ಯಾಕ್ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಬರೀ ಯಾರೋ ಒಂದು ಕೋಮಿನವ್ರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಬೇರೆ ವಿರಳವಾದಂಥ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಸರ್. ಈಗ ನೀವು ನೋಡಿದಾಗೆ ಅವರಿಗೆ ಧರ್ಮವನ್ನು ಹುಡುಕಿ ಇದು ಮಾಡಿದ್ರು, ಐಡೆಂಟಿಫೈ ಮಾಡಿ ಅಂತ, ಆ ವಿಚಾರದ ಬಗ್ಗೆ ನಿಮ್ಗೆ ಏನಾದರೂ ಅಲ್ಲಿ ಮಾಹಿತಿ ಸಿಗ್ತಾ? ಅಲ್ಲಿ ಈ ಧರ್ಮವನ್ನು ಹುಡುಕಿ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಆ 3 ನಿಮಿಷ ಮುಂಚೆ ಬಿಟ್ಟು ನಾವು ಸೀದಾ ಈ ಗಲಾಟೆ ಆಗ್ತಾ ಇರೋದಕ್ಕೆ ಸೀದಾ ನಮ್ಮನ್ನು ಹೋಟೆಲ್ಗೆ ಕರ್ಕೊಂಬಂದು ಲಾಕ್ ಮಾಡಿದ್ರು. ನಮ್ಮನ್ನು ಹೋಟೆಲಲ್ಲಿ ಇದ್ದಾಗ ಅಲ್ಲಿ ಬರ್ತಕ್ಕಂಥ ನಮ್ಮ ಟ್ಯಾಕ್ಸಿ ಡ್ರೈವರ್ಗಳಿಗೆ, ನಮ್ಮ ಕಾರ್ ಡ್ರೈವರ್ಗಳಿಗೆ ಬರ್ತಕ್ಕಂಥ ವಿಡಿಯೋಸ್ನ ನಮ್ಗೆ ಅವ್ರು ತೋರಿಸಿದಾಗ ಇವರು ಧರ್ಮವನ್ನೇ ಹುಡುಕಿ ಮಾಡಿದ್ರು ಅನ್ನೋದಕ್ಕೆ ಎವಿಡೆನ್ಸ್ ಇದೆ ಸರ್. ಏನು ಯಾವ ರೀತಿ? ನೀವು ಅವರು ಒಳ ಉಡುಪುಗಳನ್ನು ಬಿಚ್ಚಿ ಅದನ್ನು ತೋರಿಸ್ತಾ ಇದ್ರು ವಿಡಿಯೋ. ಬಟ್ ಈ ವಿಡಿಯೋ ಬಗ್ಗೆ ಎಷ್ಟು ಸತ್ಯಾಸತ್ಯತೆ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ, ನಾನು ಎದುರುಗಡೆ ನೋಡಿಲ್ಲ. ಬಟ್ ಆ ವಿಡಿಯೋ ನೋಡಿದ್ರಲ್ಲಿ ಇವರು ಧರ್ಮವನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಅವಳ ಒಳ ಉಡುಪುಗಳನ್ನ ಬಿಚ್ಚಿ ಡಿಸೈಡ್ ಮಾಡ್ತಾ ಇದ್ರು, ತೀರ್ಮಾನ ಮಾಡ್ತಾ ಇದ್ರು ಅಂತ ಆ ಒಂದು ವಿಡಿಯೋಗಳಿಂದ ನಮಗೆ ಕನ್ಫರ್ಮ್ ಆಗುತ್ತೆ ಸರ್. ಅಲ್ಲಿ ಅವರು ಈ ಅಟ್ಯಾಕ್ ಬಗ್ಗೆ ಏನಂತ ಅಲ್ಲಿ ಸ್ಥಳೀಯರು ಈ ಅಟ್ಯಾಕ್ನ ನಿಜವಾಗ್ಲೂ ಖಂಡಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಈ 3 ವರ್ಷದಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ. ನಮ್ಮ ಕಾಶ್ಮೀರದಲ್ಲಿ ಹಣಕಾಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ನಮ್ಮ ಮಕ್ಕಳುಗಳನ್ನೆಲ್ಲ ನಾವು ಚೆನ್ನಾಗಿ ಬೋಧಿಸ್ಕೊಳ್ತಾ ಇದ್ವಿ. ಈಗ ಅಟ್ಯಾಕ್ ಆಗಿರೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅನ್ನೋಂಥ ಮಾತುಗಳನ್ನ ಆಡ್ಕೊಂಡು ಇದನ್ನು ನಿಜವಾಗ್ಲೂ ಅವರು ಮನಸ್ಪೂರ್ವಕವಾಗಿ ಅವರ ವಿರೋಧಿಸ್ತಿದ್ದನ್ನು ನಾವು ಕಂಡಿದ್ದೀವಿ ಸರ್. ಒಟ್ಟಿಗೆ ಅದು ಥ್ಯಾಂಕ್ಸ್ ಗಾಡ್, ದೇವರಿಗೆ ಇದು ಮಾಡ್ತೀವಿ. ಬಟ್ ಅವರಲ್ಲಿ ಅವರು ಯಾರ್ಯಾರನ್ನ ಅಟ್ಯಾಕ್ ಮಾಡಿದ್ದಾರೆ ಅವರೆಲ್ಲ 25ರಿಂದ 40 ವರ್ಷ 45 ವರ್ಷದೊಳಗೆ ಮಾತ್ರ ಅಟ್ಯಾಕ್ ಮಾಡಿದ್ದನ್ನ ನಾವು ನೋಡಿದ್ದೀವಿ ಸರ್. ಅಂದ್ರೆ ಯಾಕಾಗಿ ಇರ್ಬೋದು ಅವರು ಅಷ್ಟು? ಅದನ್ನ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ಅದನ್ನ ನಾವು ತೀರ್ಮಾನ ಮಾಡೋದು ಯಾಕೆ ಅವರು ಈ ಯಂಗ್ಸ್ಟರ್ಸ್ನೇ ಗುರಿಯಾಗಿರಿಸ್ಕೊಂಡ್ರು, ಯಾಕೆ ಹೆಂಗಸರನ್ನ ಮಕ್ಕಳನ್ನ ಯಾಕೆ ಅವರು ಶೂಟ್ ಮಾಡಲಿಲ್ಲ ಅನ್ನೋದನ್ನ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ಅದನ್ನ ಮಿಲಿಟರಿ ಬಾಯ್ಬಿಡಿಸ್ತಾರೆ ಅವ್ರ ಕಡೆಯಿಂದ ಅಂತ ನನಗೆ ಅನಿಸುತ್ತೆ. ಮತ್ತೆ ಈಗ ಅಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಈ ತರ ಆದ್ರೆ ಏನಾಗ್ಬೋದು? ಅಲ್ಲಿ ಎಲ್ಲವೂ ಇವತ್ತಿನ ನಾವು ಬರೋ ಟೈಮ್ಗೆ ಎಲ್ಲವೂ ಸ್ತಬ್ಧವಾಗಿತ್ತು ಸರ್. ಅಲ್ಲಿ ಎಲ್ಲಾ ಶಾಲೆ ಕಾಲೇಜುಗಳನ್ನ ಮುಚ್ಚಿಬಿಟ್ಟಿದ್ರು.
LIT ಉಗ್ರ